Hi everyone, welcome to my channel Livia Kukunur. ಇವತ್ತು ಟ್ಯಾಕ್ಸ್ ಸೀಸನ್ ಆಗಿರೋದ್ರಿಂದ ಟ್ಯಾಕ್ಸ್ ರಿಟರ್ನ್ಸ್ ಎಲ್ಲರೂ ಫೈಲ್ ಮಾಡ್ತಿರ್ತೀರಾ. ಸೊ ಲೆಟ್ಸ್ ಡಿಸ್ಕಸ್ ದ ಕಾಮನ್ ಪೆನಾಲ್ಟೀಸ್, ಆಮೇಲೆ ರೀಫಂಡ್ಸ್, ಆಮೇಲೆ ನೀವೇನಾದರೂ ಈ ಫೈನಾನ್ಷಿಯಲ್ ಇಯರಲ್ಲಿ ಕಂಪನಿ ಚೇಂಜ್ ಮಾಡಿ ನಿಮ್ಗೆ ಎರಡೆರಡು ಫಾರ್ಮ್ 16 ಸಿಕ್ಕಿದ್ರೆ ದೆನ್ ದಿಸ್ ವಿಡಿಯೋ ಇಸ್ ಫಾರ್ ಯು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾವು ಈ ವಿಡಿಯೋದಲ್ಲಿ ವಿ ಆರ್ ಜಸ್ಟ್ ಸ್ಪೀಕಿಂಗ್ ಅಬೌಟ್ ದ ಟ್ಯಾಕ್ಸ್ ಡಿಡಕ್ಷನ್ಸ್ ವಿಚ್ ಇಸ್ ಅಪ್ಲಿಕೇಬಲ್. ಟಿ ಡಿ ಎಸ್ ಏನು ಅಪ್ಲಿಕೇಬಲ್ ಆಗುತ್ತೆ ಫ್ರಮ್ ಯುವರ್ ಸ್ಯಾಲ್ರಿಡ್ ಇನ್ಕಮ್. ಸೊ ಇಫ್ ಯು ಹ್ಯಾವ್ ಎನಿ ಅದರ್ ಟ್ಯಾಕ್ಸ್ ಡಿಡಕ್ಷನ್ಸ್, ಈಗ ಮ್ಯೂಚುವಲ್ ಫಂಡ್ಸಿಂದ ಆಗಿರ್ಬೋದು, ನಿಮಗೆ ಅದರಲ್ಲಿ ಇಂಟ್ರೆಸ್ಟ್ ನೀವು ಸೆಟಲ್ ಮಾಡಿದ್ದು ಇಂಟ್ರೆಸ್ಟ್ ಅರ್ನ್ಡ್ ಇರ್ಬೋದು, ಯಾವುದೇ ಇರ್ಬೋದು. ಸೊ ಅದೆಲ್ಲ ನಿಮಗೆ ಸಪ್ರೇಟಾಗಿ ಫ್ರಾಮ್ 26 ಇಂದ ಬರುತ್ತೆ. 15H ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇನ್ ಕೇಸ್ ಯು ಹ್ಯಾವ್ ಡೌಟ್ಸ್ ಆನ್ ದ್ಯಾಟ್, ಪ್ಲೀಸ್ ಕಮೆಂಟ್ ಮಾಡಿ. ಸೊ ಐ ವಿಲ್ ಮೇಕ್ ಅ ಡಿಫ್ರೆಂಟ್ ವಿಡಿಯೋ ಅಬೌಟ್ ಇಟ್. ಇವಾಗ ನಾವು ಬರೀ ಫಾರ್ಮ್ 16 ಬಗ್ಗೆ ಮಾತಾಡ್ತೀವಿ ಈ ವಿಡಿಯೋದಲ್ಲಿ. ಆಮೇಲೆ ಫಾರ್ಮ್ 12AB ಆ್ಯಂಡ್ ಫಾರ್ಮ್ 12B ಇದ್ರ ಬಗ್ಗೆ ಮಾತಾಡ್ತೀವಿ. ಸೊ ಲೆಟ್ಸ್ ಸಿ ಇದು ಯಾವ ಸಿನಾರಿಯೋಸಲ್ಲಿ ನಿಮಗೆ ಕಾಮನ್ ಆಗಿ ರಿಫಂಡ್ ಸಿಗುತ್ತೆ, ಯಾವ ಸಿನಾರಿಯೋದಲ್ಲಿ ನಿಮಗೆ ಟ್ಯಾಕ್ಸ್ ಡ್ಯೂ ಇಂದ ನಿಮಗೆ ಪೆನಾಲ್ಟಿ ಬೀಳುತ್ತೆ ಅಂತ. ಸೊ ನಾನು ಇದು ನಂದು ಇನ್ಸ್ಟೆನ್ಸ್ ಹೇಳೋದಾದರೆ, ನಾನು ಮಲ್ಟಿಪಲ್ ಒಕೇಶನ್ಸಲ್ಲಿ ಕಂಪನಿ ಚೇಂಜ್ ಮಾಡಿದ್ದೀನಿ. ಸೊ ಐ ಹ್ಯಾವ್ ಸ್ವಿಚ್ಡ್ ಬಿಟ್ವೀನ್ ದ ಫೈನಾನ್ಷಿಯಲ್ ಇಯರ್. ಅಂದರೆ ಈಗ ನಾನು ಇನ್ಸಿಡೆಂಟ್ಲಿ 2 ಸತಿನೂ ನಾನು ಜಾಬ್ ಸ್ವಿಚ್ ಮಾಡಿದಾಗ ಐ ಹ್ಯಾವ್ ಸ್ವಿಚ್ಡ್ ಇನ್ ದ ಮಂತ್ ಆಫ್ ಫೆಬ್ರವರಿ. ಅಂದರೆ ಐ ಸ್ವಿಚ್ ಟುವರ್ಡ್ಸ್ ದ ಎಂಡ್ ಆಫ್ ದ ಫೈನಾನ್ಷಿಯಲ್ ಇಯರ್. ಸೊ ಫಸ್ಟ್ ಸತಿ ನಾನು ಸ್ವಿಚ್ ಆದಾಗ ಆನೆಸ್ಟ್ಲಿ ನನಗೆ ಫಾರ್ಮ್ 12B ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಸೊ ಆವಾಗ ನನಗೆ ಇದ್ದಿದ್ದು ಸ್ಯಾಲ್ರಿ ಆದ್ರೂ ಫಾರ್ 1 ಮಂತ್ ಏನಾಗಿತ್ತು ಸಿನಾರಿಯೋ ಅಂದರೆ, ದೇ ಹ್ಯಾಡ್ ಡಿಡಕ್ಟೆಡ್ ಅನ್ ಎಡಿಷನಲ್ ಅಮೌಂಟ್. ಡಿಡಕ್ಟ್ ಮಾಡಬೇಕಿತ್ತು ಅವರು, ಬಟ್ ಅವ್ರು ಡಿಡಕ್ಟ್ ಮಾಡಿರಲಿಲ್ಲ. ಥಿಂಕಿಂಗ್ ನಂದು ಪ್ರೀವಿಯಸ್ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್, ಡೆಫಿನೆಟ್ಲಿ ನಾನು ಹೊಸ ಕಂಪನಿ ಜಾಯ್ನ್ ಆದಾಗ ಐ ಹ್ಯಾಡ್ ಪ್ರೊವೈಡೆಡ್ ದ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್. ಬಟ್ ಅದು ಬಿಟ್ಟು ಕೂಡ ನಾವು ಕಂಪನಿದು ಅಕೌಂಟಿಂಗ್ ಟೀಮಿಗೆ ನಾವು ಕೊಟ್ಟಿರಬೇಕು. ಸೊ ದಟ್ ಈಸ್ ಕಾಲ್ಡ್ ಫಾರ್ಮ್ 12B. ಸೊ ಫಾರ್ಮ್ 12B ನಾವು ಯಾವ ಬೇಸಿಸಲ್ಲಿ ಫಿಲ್ ಮಾಡಿ ಹೊಸ ಎಂಪ್ಲಾಯರ್ಗೆ ಕೊಡ್ತೀವ ಅಂದರೆ, ನಾವು ಫೈನಲ್ ಸೆಟಲ್ಮೆಂಟ್ ಸಿಕ್ಕಿರುತ್ತೆ ಅಲ್ವಾ, ನಮಗೆ ಫಾರ್ಮ್ 12AB ಏನು ಸಿಕ್ಕಿರುತ್ತೆ ಫೈನಲ್ ಸೆಟಲ್ಮೆಂಟ್ ನಮ್ಮ ಪ್ರೀವಿಯಸ್ ಎಂಪ್ಲಾಯರಿಂದ, ಅದರ ಬೇಸಿಸಲ್ಲಿ ಫಾರ್ಮ್ 12Bನ ಸಬ್ಮಿಟ್ ಮಾಡಿ ಅಲಾಂಗ್ ವಿತ್ ಯೋರ್ ಫೈನಲ್ ಸೆಟಲ್ಮೆಂಟ್ ಸ್ಲಿಪ್ ನಾವು ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ನಾನು ಫೆಬ್ರವರಿಯಲ್ಲಿ ಜಾಯ್ನ್ ಆಗಿದ್ದಕ್ಕೆ ಸೊ ಅದು ಪಾಸಿಬಿಲಿಟಿ ಆಗಲಿಲ್ಲ. ಸೊ ಏನಾಯ್ತು ಅವಾಗ, ನಾನು ಮತ್ತೆ ನನ್ನ ಹೊಸ ಎಂಪ್ಲಾಯರ್ ಯಾರಿದ್ರು, ಸೊ ದೇ ಹ್ಯಾವ್ ನಾಟ್ ಡಿಡಕ್ಟೆಡ್ ಎನಿ ಟ್ಯಾಕ್ಸ್. ಯಾಕಂದರೆ ಆಬ್ವಿಯಸ್ಲಿ ಮೈ ಸ್ಯಾಲ್ರಿ ಇಸ್ ನಾಟ್ ಮೋರ್ ದೆನ್ 5 lakhs ಅವಾಗ, like which I would earn in a month. So February ಮತ್ತು March ಸೇರಿ I didn't get a salary which is more than 5. So they thought I come in an exemption bracket. ಅವರು ಯಾವುದೇ ರೀತಿ ಟ್ಯಾಕ್ಸ್ ಡಿಡಕ್ಟ್ ಮಾಡಿರಲಿಲ್ಲ. ಸೊ ದಿಸ್ ಹ್ಯಾಪೆಂಡ್. ನಾನು ಆವಾಗ 20% ಟ್ಯಾಕ್ಸ್ ಲ್ಯಾಬಲ್ಲಿದ್ದೆ. ಸೊ 20% ಟ್ಯಾಕ್ಸ್ ಲ್ಯಾಬಲ್ ಇದ್ದಿದಾಗ ಅವರಲ್ಲಿ 20% ಟ್ಯಾಕ್ಸ್ ಲೆಬಲ್ ಇದ್ದರು. ಇವರು ನಂದು ಹೊಸ ಎಂಪ್ಲಾಯರ್ಸ 20% ಟ್ಯಾಕ್ಸ್ ಲೆಬಲ್ ಡಿಡಕ್ಟ್ ಮಾಡಬೇಕಿತ್ತು, ಆದರೆ ಅವರು ಡಿಡಕ್ಟ್ ಮಾಡಿಲ್ಲ. ಆಮೇಲೆ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದಾಗ ಇಟ್ ಶೋಡ್ ಐ ಹ್ಯಾಡ್ ಎ ಟ್ಯಾಕ್ಸ್ ಡ್ಯೂ ಅಂತ. ಸೊ ನಾನಿಲ್ಲೊಂದು ಫಾರ್ಮ್ ಸ್ಯಾಂಪಲ್ ಫಾರ್ಮ್ 16 ನಿಮಗೆ ತೋರಿಸ್ತಿದ್ದೀನಿ, ಇಲ್ಲಿ ಕಾಣಿಸ್ತಿರ್ಬೋದು. ಸೊ ಹೊಸ ಎಂಪ್ಲಾಯರ್ ಏನು ಮಾಡ್ತಾರೆ ಅಂದರೆ, ನಮ್ಮದು ಟ್ಯಾಕ್ಸ್ ಏನಿದೆ ಅದನ್ನು ಮಂತ್ಲಿ ನಮಗೆ ನಮ್ಮ ಪೇ ಸ್ಲಿಪ್ಪಲ್ಲಿ ಡಿಡಕ್ಟ್ ಆಗಿರುತ್ತೆ. ಬಟ್ ಅವ್ರು ನಮಗೆ ಕ್ವಾರ್ಟರ್ಲಿ ಅಲ್ಲಿ TDS ಅಂತ ಹೇಳಿ ಡೆಪಾಸಿಟ್ ಮಾಡ್ತಾರೆ. ಸೊ ಈ ಥರ ಡಿಪಾಸಿಟ್ ಮಾಡದಿರುವಾಗ ಅವರು ವಿತ್ ಪೆನಾಲ್ಟಿ, ಈ ಕ್ವಾರ್ಟರಲ್ಲಿ ಮಾಡದಿದ್ರೆ ನನಗೆ TDS, ಅವ್ರು ನೆಕ್ಸ್ಟ್ ಕ್ವಾರ್ಟರಲ್ಲಿ ಅವರು ವಿತ್ ಪೆನಾಲ್ಟಿ ಮಾಡಬೇಕು. ಸೊ ಇಡೀ ಫೈನಾನ್ಷಿಯಲ್ ಇಯರ್ದು ನೀವು ಮಾಡದಿದ್ರೆ, ಸೊ ಅದಕ್ಕೆ ತಕ್ಕ ಹಾಗೆ ಆ ವರ್ಷದ ಏನು ಟ್ಯಾಕ್ಸ್ ಪೆನಾಲ್ಟಿದು ರೂಲ್ಸ್ ಇರುತ್ತೆ ಅದ್ರ ಪ್ರಕಾರ ನೀವು ಟ್ಯಾಕ್ಸೇಷನ್ ನಿಮಗೆ ಟ್ಯಾಕ್ಸ್ ಡ್ಯೂ ಅಂತ ಹೇಳಿಬಿಟ್ಟೆ ತೋರಿಸುತ್ತೆ ನಿಮಗೆ, ನೀವು ಯಾವಾಗ ಟ್ಯಾಕ್ಸ್ ಫೈಲ್ ಮಾಡ್ತೀರಿ, ರಿಟರ್ನ್ಸ್ ಫೈಲ್ ಮಾಡ್ತೀರಾ ಆವಾಗ. ಸೊ ಅವಾಗ ಡೆಫಿನೆಟ್ಲಿ ಪೇ ಮಾಡಲೇಬೇಕಾಗುತ್ತೆ. ಪೇ ಮಾಡದಿದ್ರೆ ಆ ಪೇಜಲ್ಲಿ ನಿಮಗೆ ಮುಂದೆ ಹೋಗಲಿಕ್ಕೆ ಆಗಲ್ಲ. ನೀವು ಬೇರೆ ಥರ್ಡ್ ಪಾರ್ಟಿ ಕ್ಲಿಯರ್ ಟ್ಯಾಕ್ಸ್ ಇವರಿಂದನೂ ಇದನ್ನು ಟ್ಯಾಕ್ಸ್ ಫೈಲ್ ಮಾಡ್ಕೋಬೋದು. ಇವಾಗ ಇದು ಪೆನಾಲ್ಟಿ ಬಗ್ಗೆ ಮಾತಾಡಿದ್ವಿ. ಇದು ಒಂದು ಸಿನಾರಿಯೋ, ಯಾವಾಗ ಪೆನಾಲ್ಟಿ ಬೀಳುತ್ತೆ ಅಂತ. ಇನ್ನೊಂದು ಸಿನಾರಿಯೋ ಏನಂದರೆ, ನೀವು ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ತೀರಾ ಬೇಸ್ಡ್ ಆನ್ ಯು ಫಾರ್ಮ್ 16, ಏನೂ ಡಿಡಕ್ಷನ್ ಇರಲ್ಲ. ಆದರೂ ಕೂಡ ನಿಮಗೂ ಒಂದು ಇಂಟಿಮೇಷನ್ಸ್ ಬರುತ್ತೆ ಗೌರ್ಮೆಂಟ್ ಆಫ್ ಇದು ಟ್ಯಾಕ್ಸ್ ಮ್ಯಾನಿಂದ, ಅಂದರೆ
ITR-ಇಂದ. ಇಂಟಿಮೇಷನ್ ಏನಪ್ಪ ಬರುತ್ತೆ ಅಂದರೆ, ನೀವೀಗ ಮ್ಯೂಚುವಲ್ ಫಂಡ್ ಅಥವಾ FD ನಿಮಗೆ ಅದು ಟ್ಯಾಕ್ಸಬಲ್ ಬ್ರ್ಯಾಕೆಟಲ್ಲಿ ಬಂದರೆ, ನೀವು ಅದರದ್ದು ಯಾವುದೇ ಬೇರೆ ಅದಕ್ಕೆ ತಕ್ಕಂಥ ಎಕ್ಸಾಮ್ಷನ್ಸ್ನ ಅವೈಲ್ ಮಾಡದೆ ನೀವು ಅದರದ್ದು ಬೆನಿಫಿಟ್ ನೀವು ತಗೊಂಡಿದ್ರೆ, ಅಂದರೆ ಆ ಇಂಟ್ರೆಸ್ಟ್ ನಿಮಗೆ ಫುಲ್ ಸಿಕ್ಕಿದ್ರೆ ಆ್ಯಂಡ್ ಅದರಲ್ಲಿ ನಿಮಗೆ ಟ್ಯಾಕ್ಸೇಷನ್ ಆಗುತ್ತೆ. ಅದನ್ನು ಕೂಡ ನೀವು ITR-ಅಲ್ಲಿ ತೋರಿಸ್ಬೇಕು. ಇಟ್ ಈಸ್ ಟ್ಯಾಕ್ಸ್ ಅಂದರೆ ಇಷ್ಟು ಇನ್ಕಮ್ ಟ್ಯಾಕ್ಸಿಂದ, ಅದು ನಾಟ್ ಇನ್ಕಮ್ ಟ್ಯಾಕ್ಸ್, ಮ್ಯೂಚುವಲ್ ಫಂಡಿಂದ, FD-ಇಂದ ಅಥವಾ ಯಾವುದೇ ಬಾಂಡಿಂದ ಇದರಿಂದ ಪ್ರಾಫಿಟ್ ಬಂದಿದೆ ಅಂತ ಹೇಳಿಬಿಟ್ಟು ನೀವು ತೋರಿಸ್ಬೇಕಾಗುತ್ತೆ. ಆ ರೀತಿ ನೀವು ತೋರಿಸದೇ ಇದ್ದರೆ ಗೊತ್ತಾಗುತ್ತೆ. ಆವಾಗ ಇಂಟಿಮೇಷನ್ ಬರುತ್ತೆ, ಇಷ್ಟು ಡಿಫ್ರೆನ್ಸ್ ಇದೆ ನಿಮ್ಮದು ರಿಟರ್ನ್ ಫೈಲ್ ಮಾಡಿದಲ್ಲಿ ಡಿಸ್ಕ್ರಿಪೆನ್ಸಿ ಅಂತ ಬರುತ್ತೆ. ರಿಟರ್ನ್ ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಇವಾಗ ಸದ್ಯದ ಸಿಸ್ಟಮಲ್ಲಿ, ಬಟ್ ಆಮೇಲೆ ಅದು ಬರುತ್ತೆ. ಸೊ ಅದನ್ನು ನೀವು ಅವಾಯ್ಡ್ ಮಾಡ್ಬೋದು. ಅದರಲ್ಲೇನು ಪೆನಾಲ್ಟಿ ಇರಲ್ಲ, ಜಸ್ಟ್ ಅದು ವಿತಿನ್ ದ ಟೈಮ್ ಫ್ರೇಮ್ ಇಂಟಿಮೇಷನ್ ಬರುತ್ತೆ. ಆವಾಗ ನೀವು ಅದನ್ನು ಕರೆಕ್ಟ್ ಮಾಡಿಕೊಂಡು ಮತ್ತೆ ರಿಟರ್ನ್ನ ಫೈಲ್ ಮಾಡ್ಬೋದು. ಎಷ್ಟು ಉಳಿದಿರುತ್ತೆ ಅದಕ್ಕೆ ಏನು ಟ್ಯಾಕ್ಸೇಷನ್ ಅದನ್ನು ಪೇ ಮಾಡಲಿಕ್ಕೆ. ಇದು ಬಂದು ಪೆನಾಲ್ಟಿ ಬರುತ್ತೆ. ಆಮೇಲೆ ಇವಾಗ ಕಾಮನ್ ಆಗಿ ಇನ್ನೊಂದೇನೆಂದರೆ ರೀಫಂಡ್ ಸಿಗ್ತಾ ಇದೆ. ಏನು ಕಾಮನ್ ರೀಫಂಡ್ ಅಂತ ಹೇಳ್ತೀನಿ, ನೀವು ಒಂದು ಕಂಪನಿ ಶಿಫ್ಟ್ ಮಾಡಿದಾಗ ವಿತಿನ್ ದ ಫೈನಾನ್ಷಿಯಲ್ ಇಯರ್ ಒಂದು ಕಡೆ ಅಂದರೆ ನಿಮ್ಮದು ಪ್ರೀವಿಯಸ್ ಎಂಪ್ಲಾಯರ್ ಮೆಜಾರಿಟಿಯಲ್ಲಿ ನೀವೇನಾದರೂ ಓಲ್ಡ್ ಟ್ಯಾಕ್ಸ್ ರೆಜಿಮಲ್ಲಿ ಇದ್ದರೆ, ಅವರು ಮೆಜಾರಿಟಿ ಅಂದರೆ ಈಗ ಔಟ್ ಆಫ್ ದ 12 months ಅದರಲ್ಲಿ ಒಂದು 10 months ನೀವೊಂದು ಆರ್ಗನೈಸೇಷನ್ ವರ್ಕ್ ಮಾಡಿರ್ತೀರ, ಅಲ್ಲಿ ನೀವು ಓಲ್ಡ್ ಟ್ಯಾಕ್ಸ್ ರೆಜಿಮಲ್ಲಿ ಇರ್ತೀರ, ಅದಕ್ಕೆ ತಕ್ಕಂಥ ಎಲ್ಲ ಡಿಡಕ್ಷನ್ಸ್ ಆಗಿರುತ್ತೆ. ಆಮೇಲೆ ಇನ್ನೂ ಉಳಿದಿದ್ದು 2 months ನೀವು ಎಂಪ್ಲಾಯರ್ಲಿ ಇರ್ತೀರ ವಿತ್ ದ ಇನ್ಕ್ರೀಸ್ ಸ್ಯಾಲ್ರಿ ಆಲ್ಸೋ. ಇಫ್ ಯು ಆರ್ ಇನ್ ದ ನ್ಯೂ, ಅವರು ಏನು ನಿಮಗೆ ಡಿಕ್ಲರೇಷನ್ಗೆ ಪ್ರೊವಿಷನ್ ಇಲ್ಲದೆ ನೀವೇನಾದರೂ ಹೊಸ ಟ್ಯಾಕ್ಸ್ ರೆಜಿಮ್ ಅಂದರೆ ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿ ಅವ್ರು ಏನಾದರೂ ಬೈ ಡಿಫಾಲ್ಟ್ ತಗೊಂಡು ಎಕ್ಸ್ಟ್ರಾ ಟ್ಯಾಕ್ಸ್ ಡಿಡಕ್ಟ್ ಮಾಡಿದರೆ ಡ್ಯೂರಿಂಗ್ ಫೈಲಿಂಗ್ ಆಫ್ ದ ITR ನಿಮಗೆ ರಿಟರ್ನ್ ಬಂದೇ ಬರುತ್ತೆ. ದಿಸ್ ಇಸ್ ಒನ್ ಸಿನಾರಿಯೋ. ಎಟ್ ದ ಸೇಮ್ ಟೈಮ್ ನೀವು ಯಾವ ಹಳೆ ಎಂಪ್ಲಾಯರಲ್ಲಿ ಅಥವಾ ಯಾವ ಎಂಪ್ಲಾಯರಲ್ಲಿ ಜಾಸ್ತಿ ಇದ್ದೀರಾ ಅಲ್ಲಿ ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿದ್ದು, ಓಲ್ಡ್ ಅಂದರೆ ಇದರಲ್ಲೇ ನೀವು ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿದ್ದರೆ ಅದರಲ್ಲೂ ಕೂಡ ಡಿಸ್ಕ್ರಿಪೆನ್ಸಿ ಇದ್ದರೆ ಅದರಲ್ಲಿ ಪುನಃ ಟ್ಯಾಕ್ಸ್ ಡ್ಯೂ ಕಾಣಿಸುತ್ತೆ. ಯಾಕಂದರೆ ವಿತಿನ್ ಅ ಫೈನಾನ್ಷಿಯಲ್ ಇಯರ್ ನೀವು ಬೇರೆ ಬೇರೆ ಕಂಪನಿಯಲ್ಲಿ ಇದ್ದರೂ ಕೂಡ ನೀವು ಬೇರೆ ಬೇರೆ ರೆಜಿಮ್ನ ಫಾಲೋ ಮಾಡೋಕ್ಕಾಗಲ್ಲ. ಡ್ಯೂರಿಂಗ್ ITR ಯು ಹ್ಯಾವ್ ಟು ಓನ್ಲಿ ಸ್ಟಿಕ್ ಟು ಒನ್ ರೆಜಿಮ್. ಸೊ ಆವಾಗ ಬೇಸ್ಡ್ ಆನ್ ವಾಟ್ ಯು ಹ್ಯಾವ್ ಡನ್ ಇದಕ್ಕೆ ನಿಮಗೆ ಪೆನಾಲ್ಟಿ ಅಥವಾ ಡ್ಯೂಸ್ ಬರುತ್ತೆ. ಸೊ ಪ್ಲೀಸ್ ಬೇರ್ ಇನ್ ಮೈಂಡ್ ವೆನ್ ಯು ಆರ್ ಸೀಯಿಂಗ್ ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ಅದ್ರ ಪ್ರಕಾರ ಟ್ಯಾಕ್ಸ್ನ ಫೈಲ್ ಮಾಡಿ. ಟ್ಯಾಕ್ಸ್ ಫೈಲ್ ಮಾಡೋಕ್ಕಿಂತ ಮುಂಚೆನೇ ಬಿಗಿನಿಂಗ್ ಆಫ್ ದ ಫೈನಾನ್ಷಿಯಲ್ ಇಯರ್ ನೀವು ಕೂತು ನೋಡಿ ಈ ವರ್ಷದ ಖರ್ಚುಗಳೇನಿದೆ, ಈ ವರ್ಷ ನೀವು LTA ಹಾಕ್ಕೋಬೇಕಾ, ಇದೆಲ್ಲ ಒಂದು ವರ್ಷದ ಸ್ಟಾರ್ಟಿಂಗಲ್ಲೇ ಮಾಡಬೇಕು. ನಾಟ್ ಡ್ಯೂರಿಂಗ್ ದ ಟ್ಯಾಕ್ಸ್ ರಿಟರ್ನ್ ಯಾವುದೋ CAಗೆ ಹೋಗ್ಬಿಟ್ಟು ಅವ್ರು ಮತ್ತು ಎಕ್ಸೆಲ್ ಶೀಟಲ್ಲಿ ಏನೋ ಸಮ್ CAs ದೇ ಹ್ಯಾವ್ ಸಾರ್ಟ್ ಆಫ್ ಎಕ್ಸೆಲ್ ಶೀಟ್ಸ್ ಅದು. ಬಟ್ ನಾನೇನು ಹೇಳೋದಂದರೆ ಇವಾಗ ಏನು ಹೇಳೋದಂದರೆ the taxation system government side in that has become very efficient. So there is lot of softwares and the queries also. A software ke avaru run mado queries, it's so effective if they can within bari ಒಂದು queryಯಲ್ಲಿ ನಾನು SQL query ಹೇಳ್ತಿರೋದು ಅವ್ರದ್ದು ಡೇಟಾಬೇಸ್ ಇಂದ they can really download and send the intimation almost within a second. ಹೆಂಗೆ ಅಂತ ಹೇಳಿದ್ರೆ ಇವಾಗ ಇಷ್ಟು ಡಿಸ್ಕ್ರಿಪೆನ್ಸಿ ಇದೆ, ಇಷ್ಟು ಕಂಟಿನ್ಯೂಸ್ಲಿ ಡ್ಯೂ ಆಗಿದ್ದು, ಪ್ರತಿ ವರ್ಷ ಡ್ಯೂ ಆಗ್ತಿರೋ ಪರ್ಸನ್, ಟ್ಯಾಕ್ಸ್ ಡ್ಯೂ ಇರೋ ಪರ್ಸನ್ ಫೈಂಡ್ ಮಾಡೋದಾದರೆ ಮಾಡ್ಬೋದು. ಸೊ ಇನ್ನೊಂದು ಟ್ರಿವಿಯಾ ಏನು ಹೇಳಬೇಕಂದ್ರೆ, ಇದು ತಮಿಳ್ನಾಡು CM ಜಯಲಲಿತಾ ಇದ್ರಲ್ಲ, ಸೊ ಅವ್ರು ಫಸ್ಟ್ ಕನ್ವಿಕ್ಟ್ ಆಗಿರೋದೇ ಅವ್ರದ್ದು ಟ್ಯಾಕ್ಸ್ ಇರ್ರೆಗ್ಯುಲೇಷನ್ಸಿಂದ. ಅವ್ರದ್ದು ಟ್ಯಾಕ್ಸೇಷನಲ್ಲಿ ಇರೆಗ್ಯುಲಾರಿಟೀಸ್ ಇದ್ದಿದ್ದಕ್ಕೆ ಅವ್ರು ಕನ್ವಿಕ್ಟ್ ಆಗಿರೋದು. ಸೊ ದ ಬ್ಲ್ಯಾಕ್ ಮನಿ ಆರ್ ಥಿಂಗ್ಸ್ ಡಿಫ್ರೆಂಟ್ ಥಿಂಗ್, ಬಟ್ ದ ಮೇನ್ ಇಶ್ಯೂ ವಾಸ್ ದ ಟ್ಯಾಕ್ಸೇಷನ್ ಇರೆಗ್ಯುಲಾರಿಟೀಸ್ ಇತ್ತು. ಸೊ ಟ್ಯಾಕ್ಸೇಷನ್ ಇಸ್ ಅ ವೆರಿ ಇದು ಮುಂಚೆ ಎಲ್ಲ ಅಂದರೆ ಮ್ಯಾನ್ಯುಯಲ್ ಆಡಿಟ್ಸ್ ಆಗ್ತಿತ್ತು. ಇವಾಗ ದ ಸಿಸ್ಟಮ್ ಇಸ್ ಸೋ ಎಫಿಷಿಯೆಂಟ್ ದಟ್ ಈವನ್ 500 rupees ಡಿಸ್ಕ್ರಿಪೆನ್ಸಿ ಇದ್ರೂ ಗೊತ್ತಾಗುತ್ತೆ. ಆ್ಯಂಡ್ ಇಟ್ ಈಸ್ ನಾಟ್ ಲೈಕ್ ಇವಾಗ ಎಲ್ಲ ಬ್ಯಾಂಕ್ಸಲ್ಲೂ ಯು ಹ್ಯಾವ್ ಸಬ್ಮಿಟೆಡ್ ಯುವರ್ ಪ್ಯಾನ್ ಆ್ಯಂಡ್ ಆಧಾರ್, ಆ್ಯಂಡ್ ಆಧಾರ್ ಸಬ್ಮಿಟ್ ಮಾಡದಿದ್ರು ಯುವರ್ ಪ್ಯಾನ್ ಇಸ್ ಲಿಂಕ್ ಟು ಆಧಾರ್, ಅಗೇನ್ ಸೇಮ್ ಥಿಂಗ್ ಪ್ಯಾನ್ ಇಸ್ ಲಿಂಕ್ ಟು ಆಧಾರ್, ಇದು ಎಲ್ಲದೂ ಬರುತ್ತೆ. ಆ್ಯಂಡ್ ಇಫ್ ಯು ಹ್ಯಾವ್ ಗಿವನ್ ಯುವರ್ ಹೌಸ್ ಫಾರ್ ರೆಂಟ್, ನೀವು ರೆಂಟ್ ತಗೊಳ್ತಾ ಇದ್ದಾರಾ,
ಸೊ ಡೋಂಟ್ ಟ್ರೈ ಟು ಅಂಡರ್ಪ್ಲೇ ಇಟ್, ರೈಟ್? ಸೊ ಈಗ ನಿಮ್ಗೆ ರೆಂಟಲ್ ಇನ್ಕಮ್ ಇಷ್ಟಿದೆ ಅಂತ ಹೇಳಿದ್ರೆ ನೀವು ರೆಂಟಲ್ ಇನ್ಕಮ್ನ ಕೂಡ ನಿಮ್ಮದು ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಡಿಕ್ಲೇರ್ ಮಾಡ್ಕೋಬೇಕು. ಬಿಕಾಸ್ ಇವಾಗ ನೀವು ಯಾರಿಗೋ ಕೊಟ್ಟಿರ್ತೀರ ನಿಮ್ಮ ಪ್ಯಾನ್ ಕಾರ್ಡ್ ವಿತ್ ಯುವರ್ ಅಗ್ರಿಮೆಂಟ್ ಕಾಪಿ, ಅವರು ಅದನ್ನು ಅವ್ರದ್ದು ಎಂಪ್ಲಾಯರ್ಗೆ ಕೊಟ್ಟಿರ್ತಾರೆ. ಸೊ ದ್ಯಾಟ್ ಆಲ್ಸೋ ಕ್ಯಾನ್ ಬಿ ಫೌಂಡ್ ಔಟ್. ಸೊ ನೀವು ಒಂದು ಮನೆ ಬಾಡಿಗೆ ಕೊಟ್ಟಿದ್ದೀರಾ, ಅದನ್ನು ನಾನು ಇಲ್ಲ ನನ್ನ ರೆಗ್ಯುಲರ್ ಸ್ಯಾಲ್ರಿಡ್ ಇನ್ಕಮ್ ಜೊತೆಗೆ ನಾನು ತೋರಿಸಿದ್ರು ಓಕೆ, ಫಾರ್ಮ್ 16 ಬರಲ್ಲ, ಟ್ಯಾಕ್ಸ್ ರಿಟರ್ನ್ ಫೈಲ್ ಆಗುತ್ತೆ ಅಂತ ಹೇಳಿದ್ರು ಇಂಟಿಮೇಷನ್ ಬಂದಿದೆ. ಇಂಟಿಮೇಷನ್ ಈ ಥರ ಬಂದವ್ರದ್ದು ಎಕ್ಸಾಂಪಲ್ಸ್ ನಾನು ನೋಡಿದ್ದೀನಿ. ಸೊ ದಿಸ್ ಟ್ಯಾಕ್ಸೇಷನ್ ಇಸ್ ಅ ವೆರಿ ಸೀರಿಯಸ್ ಥಿಂಗ್. ದೇಶದ ಪ್ರಗತಿಗೆ ನಾವೆಲ್ಲರೂ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಸೊ ಬಜೆಟ್ ಸಹ ಬರ್ತಿದೆ, ಈ ಬಜೆಟಲ್ಲಿ ನಮಗೆ ಏನಿದೆ, ಸೊ ಲೆಟ್ಸ್ ಇವಾಗ ಆನೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಲೈಕ್ ಅಸ್ ಏನಿದೆ ಅದನ್ನು ನೋಡ್ಕೋಬೇಕು. ಆ್ಯಂಡ್ ಡೋಂಟ್ ಬಿ ಡಿಸ್ಹಾರ್ಟೆಂಡ್, ರೈಟ್? ನಾವು TDS ನಾವು ಪೇ ಮಾಡ್ತಿದ್ದೀವಿ ಅಂತ, ಡೈರೆಕ್ಟ್ ಟ್ಯಾಕ್ಸಸ್ಸು ಜನ ಪೇ ಮಾಡ್ತಾರೆ. ಸೊ ಈವನ್ ಸಮನ್ ಇಸ್ ಮೇಕಿಂಗ್ ಫ್ರಮ್ ದ ಎಕ್ಸೆಂಪ್ಟೆಡ್ ಇನ್ಕಮಲ್ಲಿ ಅವ್ರಿಗೆ ಸಿಗ್ತಾ ಇದೆ, ಅವ್ರು ಪೇ ಮಾಡ್ತಿಲ್ಲ ಅಪ್ ಫ್ರಂಟ್ ಅವ್ರದ್ದು ಸೋರ್ಸಲ್ಲಿ TDS ಅಲ್ಲಿ ಅಂತ ಹೇಳಿದ್ರು ಅವ್ರು ಡೈರೆಕ್ಟ್ ಟ್ಯಾಕ್ಸ್ ಪೇ ಮಾಡ್ತಾರೆ. ಅಂದರೆ ಇವಾಗ ಅವ್ರು ಏನೋ ಒಂದು ಕಾರ್ ಬೈ ಮಾಡಿದರೆ ಕಾರಿಗೆ ಅದಕ್ಕೆಲ್ಲದೂ ಟ್ಯಾಕ್ಸೇಷನ್ ಆಗುತ್ತೆ. ಸೊ ಅದ್ರ ಬಗ್ಗೆ ನಾವು ಅಷ್ಟು ತಲೆ ಕೆಡಿಸ್ಕೋಬಾರ್ದು. ನಮ್ಮದು ಏನಿದೆ ಅಂತ ಹೇಳಿದ್ರೆ ವಿ ಶುಡ್ ಬಿ ಫಸ್ಟ್, ನಮ್ದು ಏನಂದರೆ ಈ ಸ್ಟಾಕ್ಸಲ್ಲಿ ಹೇಳ್ತಾರಲ್ಲ, ಸೊ ಫಸ್ಟ್ ನಮ್ಮದು ಮನಿ ಇಸ್ ಸೇವ್ಡ್ ಅಂತ ನೋಡ್ಕೋಬೇಕು. ಸೊ ಇಫ್ ಯು ಹ್ಯಾವ್ ಟು earn and save and pass your income in a legal way, ಆವಾಗ ಟ್ಯಾಕ್ಸೇಷನ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇರಬೇಕು. ಇವನ್ ದೋ ಫಾರ್ಮ್ 16 ಸೀಮ್ಸ್ ವೆರಿ ಸ್ಟ್ರೀಮ್ಲೈನ್ಡ್, ಅದರಲ್ಲೂ ಕೆಲವು ಸತಿ ಟ್ಯಾಕ್ಸ್ ಡಿಡಕ್ಟ್ ಆದಾಗ ಡಿಸ್ಕ್ರಿಪೆನ್ಸಿ ಆಗುತ್ತೆ. ದಟ್ ಟು ವಿತ್ 2 ನ್ಯೂ ರೆಜಿಮ್ಸ್ ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ಲೆಟ್ಸ್ ಬಿ ವಿಜಿಲೆಂಟ್ ಇನ್ ಫೈಲಿಂಗ್ ದ ಟ್ಯಾಕ್ಸ್ ರಿಟರ್ನ್ಸ್, ಆ್ಯಂಡ್ ಐ ಹೋಪ್ ದಟ್ you don't get penalties because of the tax due. Rather, you get some refunds which will make you happy. Thank you, everyone.